ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ತುಂಬ ಚಿಂತೆಯಲ್ಲಿ ಇದ್ದ ಹಾಗಿದೆ. ಆದರೆ ಚಿಂತನೆಯಿಂದ ಹೊರಬರ್ತಕ್ಕಂಥ ಸಮಯ ಹೇಳ್ತಕ್ಕಂಥದ್ದು ನಿಮಗೆ ಹತ್ತಿರಕ್ಕೆ ಬಂದಾಯಿತು ಕೆಲವರಲ್ಲಿ. ಇದೇ ಜನವರಿಯಿಂದಾಗಿ ಈ ವರ್ಷ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿಯೂ ಇರ್ತಕ್ಕಂಥದ್ದನ್ನು ನಾವು ತುಂಬ ಖುಷಿಯಿಂದ ಕಾಣಬಹುದಾಗಿದೆ. ಸಹಾಯ ಸಹಕಾರ ಇತ್ಯಾದಿಗಳೆಲ್ಲವೂ ಕೂಡ ಒದಗಿ ಬರ್ತಕ್ಕಂಥದ್ದು. ಅನಂತರದಲ್ಲಿ ಉದ್ಯೋಗ ಕ್ಷೇತ್ರಗಳಲ್ಲಿ ಅಪರಿಮಿತವಾದಂತಹ ಜಯವನ್ನು ನೀವು ಸಾಧಿಸುವಂತಹ ಯೋಗ ಇರತಕ್ಕಂಥದ್ದು. ಆದರೆ ತನ್ಮಧ್ಯದಲ್ಲಿ ನೋವಿನ ಸಂಗತಿ ಹೇಳ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ನೀವು ತುಂಬ ಇಷ್ಟಪಡ್ತಾ ಇರತಕ್ಕಂತಹ ವ್ಯಕ್ತಿಗಳನ್ನು ಕಳ್ಕೊಳ್ತಕ್ಕಂತಹ ಸಮಯವೂ ಕೂಡ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂತಹವರಲ್ಲಿ ಕೆಲವರಲ್ಲಿ ತಣ್ಣನೆಯ ಶರೀರ ಪ್ರಕೃತಿ ಹೇಳ್ತಕ್ಕಂಥದ್ದು ಇರತಕ್ಕಂಥವರು ತುಂಬಾ ಜಾಗರೂಕತೆಯಾಗಿ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ವರ್ಷದಲ್ಲಿ ಕುಜನ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗ್ತಕ್ಕಂತಹ ಸುಯೋಗ ಹೇಳ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಕೆಲವು ಏಳು ಬೀಳುಗಳಲ್ಲಿ ನೀವು ಕೂಡ ಸಿಕ್ಕೊಂಡು ಒದಗಿರುವ ಪ್ರಕೃತಿ ಹೇಳ್ತಕ್ಕಂಥದ್ದಿದ್ದರೂ ಕೂಡ ನಮಗೆ ಯಶಸ್ಸು ಮುಖ್ಯ ಅಲ್ಲವೇ, ಲಾಭ ಮುಖ್ಯ ಅಲ್ಲವೇ? ಹಾಗಾಗಿ ಆ ರೀತಿಯಾದಂಥ ಯೋಗ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ತುಂಬ ಖುಷಿಕರವಾದಂತಹ ವಿಚಾರವು ಮಹಾಗಣಪತಿಯ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಇನ್ನೂ ಹೆಚ್ಚಿದಂಥ ಫಲವನ್ನು ಪಡೆಯಿರಿ.